ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾ ಶಶಿಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಸರಳವಾಗಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಯಾವುದೇ ಒಂದು ಪೂಜೆ ಮಾಡೋದಕ್ಕೂ ಮುಂಚೆ ಮನೆ ದೇವರ ಪೂಜೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದಕ್ಕೋಸ್ಕರ ಮನೆಯ ದೇವರ ಮನೆಯೆಲ್ಲ ಶುಚಿ ಮಾಡಿ ನಂತರ ಹೂವನ್ನೆಲ್ಲ ಹಾಕಿ ಹೊಸಲು ಪೂಜೆನೂ ಕೂಡ ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ಇಲ್ಲಿ ಅರಿಶಿನ ಕುಂಕುಮನ ಇಟ್ಕೊಂಡು ನಂತರ ರಂಗೋಲಿನ ಹಾಕಿ ನಂತರ ಅದಕ್ಕೆ ಹೂವನ್ನಿಟ್ಟು ಮನೆ ದೇವರ ಪೂಜೆಯನ್ನು ಮೊದಲು ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅಷ್ಟೇ, ಮೊದಲಿಗೆ ಮನೆಯ ದೇವರ ಪೂಜೆಯನ್ನು ಮಾಡಿಕೊಂಡ ನಂತರ ನೀವು ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮಾಡ್ಬೋದು. ಸೊ ಫಸ್ಟ್ ನಾನಿಲ್ಲಿ ಒಂದು ಟೇಬಲ್ನ ಹಾಕ್ಕೊಂಡು ಅದರ ಮೇಲೆ ಈ ಥರ ಒಂದು ಶುದ್ಧವಾದ ಬಟ್ಟೆನ ಹಾಕ್ಕೊಳ್ಳಿ. ಈ ಥರ ಶುದ್ಧವಾದ ಬಟ್ಟೆಯನ್ನು ಹಾಕೊಂಡ್ಮೇಲೆ ನಿಮ್ಮ ಮನೆಯಲ್ಲಿ ಒಂದೇನಾದರೂ ಈ ಥರ ಒಂದು ಪೀಠ ಇದ್ದರೆ ಅದನ್ನು ಕೂಡ ಇಟ್ಕೊಬೋದು. ಇಲ್ಲಾಂದರೆ ನೀವು ಆ ಟೇಬಲ್ ಮೇಲೆ ಕೂಡ ಇಟ್ಕೊಬೋದು. ನೀವು ಈ ಥರ ಟೇಬಲ್ ಮೇಲೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ದೇವರ ಮನೆಯಲ್ಲೇ ಕೂಡ ಪೂಜೆಯನ್ನು ಮಾಡ್ಕೊಬೋದು. ಸೊ ನಾನಿಲ್ಲಿ ಕೃಷ್ಣನ ಮೂರ್ತಿನ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಕೊಬೋದು, ಅಥವಾ ಯಾವುದೇ ಒಂದು ಥರದ ಡಾಲ್ಸ್ ಅಥವಾ ಐಡಲ್ಸ್ ಇದ್ದರೆ ಅದನ್ನು ಕೂಡ ಇಟ್ಕೊಬೋದು. ನಂತರ ಅದನ್ನು ನೀಟಾಗಿ ಒರೆಸಿ ಅದಾದಮೇಲೆ ಅದಕ್ಕೆ ಗಂಧ ಮತ್ತು ಕುಂಕುಮನ ಇಟ್ಕೊಂಡಿದ್ದೀನಿ. ಕೃಷ್ಣನಿಗೆ ನವಿಲುಗರಿ ತುಂಬಾ ಪ್ರಿಯ ಆಗಿದ್ದರಿಂದ ನಾನು ಅದನ್ನು ಕೂಡ ಇಲ್ಲಿ ಡೆಕೋರೇಷನ್ಗೆ ಹಿಂದೆ ಇಟ್ಕೋತಾ ಇದ್ದೀನಿ. ನಂತರ ಹೂವನ್ನ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಹೂ ಬೇಕೋ ಎಲ್ಲ ಥರದ ಹೂಗಳಿಂದ ಕೃಷ್ಣನನ್ನು ನೀವು ಡೆಕೋರೇಟ್ ಮಾಡ್ಕೊಬೋದು. ಈ ಥರ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಇನ್ನೂ ಒಂದು ತರಹದ 5 ಥರದ ಹಣ್ಣುಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಥರ 3 ಇಲ್ಲಾಂದರೆ 5 ತರಹದ ಹಣ್ಣುಗಳನ್ನು ಇಟ್ಕೊಂಡು ನಾನಿಲ್ಲಿ 2 ದೀಪಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕೃಷ್ಣನ ಪಾದಗಳನ್ನ ಹೇಗೆ ಕೆಳಗಡೆ ಪ್ರಿಂಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಿಗೆ ವಿಭೂತಿ ಮತ್ತು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಕೈನ ಮುಷ್ಟಿ ಮಾಡಿ ಅದನ್ನು ಈ ಥರ ಕೆಳಗಡೆ ಒತ್ತಿದ್ರೆ ಕೃಷ್ಣನ ಪಾದದ ರೂಪದಲ್ಲಿ ನೀವು ನೋಡ್ಬೋದು, ಹೀಗೆ ಬರುತ್ತೆ. ಸೊ ಈ ಥರ ಪಾದಗಳನ್ನ ನಾನು ಫಸ್ಟು ಮಾಡ್ಕೋತಾ ಇದ್ದೀನಿ. ಈ ಥರ ಕಂಪ್ಲೀಟಾಗಿ ಮಾಡ್ಕೊಂಡ್ಮೇಲೆ ಈ ಥರ ಮಧ್ಯದಲ್ಲಿ ಕುಂಕುಮನ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಡೆಕೋರೇಟ್ ಮಾಡ್ಕೊಬೋದು. ನನಗಿಷ್ಟು ಸಾಕು ಅನಿಸ್ತು, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಕೃಷ್ಣನ ಈ ಥರ ಮೂರ್ತಿ ಇರೋದ್ರಿಂದ ನಾನೇನು ಮಾಡ್ತೀನಿ, ಯಾವಾಗಲೂ ಅಷ್ಟೇ ಅಭಿಷೇಕನ ಮಾಡ್ಕೋತೀನಿ. ಮೊದಲಿಗೆ ನಾನು 3 ಸತಿ ನೀರಿನ ಅಭಿಷೇಕನ ಮಾಡಿಕೊಂಡು ನಂತರ 3 ಸತಿ ಹಾಲಿನ ಅಭಿಷೇಕನ ಮಾಡ್ಕೋತೀನಿ. ನೀವು ಅಷ್ಟೋತ್ತರಗಳನ್ನು ಹೇಳಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಓಂ ಶ್ರೀ ಕೃಷ್ಣಾಯ ನಮಃ ಅಂತ ಹೇಳ್ಕೊಂಡು ಕೂಡ ಮಾಡ್ಬೋದು. ಈ ಥರ ಹಾಲಿನ ಅಭಿಷೇಕ ಮಾಡಿಕೊಂಡು ನಂತರ ಮೊಸರಿನ ಅಭಿಷೇಕ, ನಂತರ ಜೇನುತುಪ್ಪದ ಅಭಿಷೇಕ, ಅದಾದಮೇಲೆ ಸಕ್ಕರೆಯ ಅಭಿಷೇಕ, ತುಪ್ಪದ ಅಭಿಷೇಕ, ಈ ಥರ ನಾನಾ ಥರದ ಅಭಿಷೇಕಗಳನ್ನು ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ್ಮೇಲೆ ಮತ್ತೆ ಇದಕ್ಕೆ 3 ಸತಿ ನೀರನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾವೇನು ಅಭಿಷೇಕ ಮಾಡಿದ್ವಲ್ಲ ಮೂರ್ತಿ, ಅದನ್ನು ನೀಟಾಗಿ ತೊಳೆದು ಕುಂಕುಮವನ್ನು ಇಟ್ಟು ಅದನ್ನು ಕೂಡ ನಾನು ಇಲ್ಲಿ ದೇವರ ಮುಂದೆ ಇಡ್ತಾ ಇದ್ದೀನಿ. ಮತ್ತು ನಾವೇನು ಅಭಿಷೇಕ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸ್ಬೋದು. ನಂತರ ನೈವೇದ್ಯಕ್ಕೆ ನಾನಿಲ್ಲಿ ಸಿಹಿ ಅವಲಕ್ಕಿನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ದೇವರ ಮುಂದೆ ಇಟ್ಟು ನಂತರ ದೀಪನ ಹಚ್ತಾ ಇದ್ದೀನಿ. ಪೂಜೆಯನ್ನು ಮಾಡ್ಕೊಳ್ಳಿ.
ಈ ಥರ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ನಂತರ ನಾವೇನು ಎಲೆ ಅಡಿಕೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತುದಿಯಲ್ಲಿ ಮುರಿಬೇಕು. ಆ ಥರ ಮುರಿದು ಅದಾದಮೇಲೆ ತೆಂಗಿನಕಾಯಿ ಕೂಡ ಒಡೆದು ಅದನ್ನು ಕೂಡ ದೇವ್ರ ಮುಂದೆ ಇಟ್ಕೊಳ್ಳಿ. ಇದಾದಮೇಲೆ ದೇವರಿಗೆ ಮಂಗಳಾರತಿನ ಮಾಡಬೇಕು. ಕೆಲವರು 5 ದೀಪದ ಮಂಗಳಾರತಿನ ಕೂಡ ಮಾಡ್ತಾರೆ. ನಾನು ಅದೆಲ್ಲ ಮಾಡೋಲ್ಲ. ನಾರ್ಮಲ್ ಒಂದು ಕರ್ಪೂರನ ಹಾಕಿ ಅದನ್ನು ಮಂಗಳಾರತಿನ ಮಾಡೋದು. ಈ ಥರ ಮಂಗಳಾರತಿನ ಮಾಡಿಕೊಂಡು ಉದ್ದರಣೆಯಲ್ಲಿ ನೀರನ್ನು ತಗೊಂಡು 3 ಸತಿ ನಾವೇನು ಮಂಗಳಾರತಿ ಮಾಡ್ಕೊಂಡ್ವಲ್ಲ ಅದಕ್ಕೆ 3 ಸತಿ ಈ ಥರ ಸುತ್ತಿ ನಂತರ ನಾವು ನೈವೇದ್ಯ ಮಾಡ್ಕೊಳ್ತೀವಲ್ಲ ಅದಕ್ಕೆ ಇದನ್ನು ನೀರನ್ನು ಹಾಕಿ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಸೊ ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅನಿಸಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.